ಗಾಳಿ 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 ಹೋಗಿ 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 ಆ ಕಿಟಕಿ ಬಾಗಿಲನ್ನ ಗಟ್ಟಿಯಾಗಿ ಹಾಕಿ. ಇವತ್ತು ಗಾಳಿ ತುಂಬಾ ಜಾಸ್ತಿ ಇದೆ ಅನ್ಸುತ್ತೆ. ಹೋಗ್ರೋ ಯಾಕ್ರೋ ಹೋಗ್ತಿಲ್ಲ? ಹೋಗಿ ಹೋಗಿ ಕಿಟಕಿ ಗಾಬರಿ ಆಗ್ಬಿಡಿ ಗಾಬರಿ ಆಗ್ಬಿಡಿ. ನಮ್ಮ ದೃಷ್ಟಿ ನಿಮ್ಮಿಬ್ಬರ ಮೇಲೂ ಇದೆ. ಹೋಗಿ ಹೋಗಿ ಏನೂ ಆಗಲ್ಲ. ಹೋಗಿ. ಇಲ್ಲ ನಾವು ಹೋಗಲ್ಲ ಗುರುಗಳೇ. ಹೋಗಿ 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 ಗುರುಗಳೇ ನೋಡಿದ್ರ ಏನೂ ಆಗ್ಲಿಲ್ಲ. ಸರಿಯಾಗಿ ಹೇಳ್ತಾ ಇದ್ದಾನೆ. ಜೀವನದಲ್ಲಿ ಮೊದಲನೇ ಸಲ ನಮ್ಮ ಮುದುಕ ಸರಿಯಾಗಿ ಹೇಳಿದ್ದಾನೆ. ಎಲ್ಲ ಶಾಂತವಾಗೋಯ್ತು ಗುರುಗಳೇ. ಪ್ರಳಯ ಆಗೋದಕ್ಕೂ ಮುಂಚೆ ಶಾಂತವಾಗಿರುತ್ತಲ್ಲ ಹಾಗೆ. ಸಂದೇಹನೇ ಇಲ್ಲ, ಗಾಳಿಯ ಪ್ರಕೋಪ ಇದು. ಏನೂ ಆಗಲ್ಲ. ನಾವಿಲ್ಲಿಗೆ ಬಂದಾಗ ಹವಾಮಾನ ಸರಿ ಇರಲಿಲ್ಲ. ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಮಳೆ ಬರೋ ಥರನೂ ಇತ್ತು. ಅದ್ರ ಸಂಕೇತ ಇರಬೇಕಿತ್ತು. ನೋಡು, ಈ ಮುದ್ಕ ಹವಾಮಾನದ ಸೂಚನೆ ಕೊಡ್ತಾ ಇದ್ದಾನೆ. ಅಯ್ಯೋ ಸುಮ್ಮನಿರೋ, ಹೆದರಿಸ್ಬೇಡ. ಈ ಧ್ವನಿ ಎಲ್ಲಿಂದ ಬಂತು? ಅಯ್ಯೋ ಏನೋ ಇದು ದಣಿ. ಏನೂ ಆಗಲ್ಲ ಗುರುಗಳೇ. ನನ್ನ ಮನೆ ನನ್ನ ಪ್ರೀತಿಯ ಶಿಷ್ಯರೇ, ಪ್ರೀತಿಯ ಶಿಷ್ಯರೇ, ನನಗನ್ಸುತ್ತೆ ಇದರಿಂದ ಯಾರೋ ಇದ್ದಾರೆ. ಹೋಗಿ, ಯಾರು ನೋಡಿ, ಯಾರೋ ತಳ್ತಾ ಇದ್ದಾರೆ. ಹೋಗಿ ನೋಡಿ ಹೋಗಿ. ಇಲ್ಲ ಗುರುಗಳೇ, ನಾವು ಹೋಗಲ್ಲ. ಹೋಗಲ್ಲ. ಇದರಿಂದ ಯಾರೋ ಇದ್ದಾರೆ. ಹೋಗು ಹೋಗು, ನಾನು ನಿಮ್ಮ ಮೇಲೆ ನೋಡ್ತಾ ಇದ್ದೀನಿ. ಹೋಗು, ನನಗೆ ಗೊತ್ತಿದೆ. ಹೋಗು ಗುರುಗಳೇ, ಇದ್ರ ಹಿಂದೆ ಯಾರು ಇಲ್ಲ ಗುರುಗಳೇ, ಯಾರು ಇಲ್ಲ. ಯಾರು ಇಲ್ವಾ? ಹಾಗಾದ್ರೆ ಅಲ್ಮಾರಿ ಹಾಗಿದ್ದಾಗೆ ಮುಂದಕ್ಕೆ ಬಂತಿದ್ಯಾ ಹಾಗೆ? ಮೊದಲು ಬೂತ್ ಬಂಗ್ಲೆಯಿಂದ ಹೊರಗೆ ಕರ್ಕೊಂಡು ಹೋಗ್ರು. ದಯವಿಟ್ಟು. ಅಯ್ಯೋ ದೇವ್ರೆ, ಇದೇನಿದು? ಅದು ಕಪ್ಪು ಕಾಗೆ ಗುರುಗಳೇ. ಬಹುಶಃ ಅದು ದೆವ್ವ ಜೊತೆನೇ ಇರ್ಬೇಕು ಅನ್ಸುತ್ತೆ. ಭೂತದ ಕಪ್ಪು ಕಾಗೆ ಗುರುಗಳೇ. ಅಯ್ಯೋ ದಾರಿ ಬಿಡ್ರೋ. ಹೋಗೋಣ ಬನ್ನಿ. ನಡ್ರಿ. ಇದೇ ಒಳ್ಳೆ ಅವಕಾಶ ಓಡೋದಕ್ಕೆ. ಅಯ್ಯೋ ಬಿಟ್ಬಿಡಿ. ಕಬಡ್ಡಿ. ಅಯ್ಯೋ ಓಡೋ. ಹೋಗೋ, ದಯವಿಟ್ಟು ಹೋಗು. ನನ್ನ ಹೆದರಿಸ್ಬೇಡ. ಹೋಗು ಬೇಗ. ನಿನ್ನ ಕುಟುಂಬ ನಿನಗೋಸ್ಕರ ಕಾಯ್ತಾ ಇರುತ್ತೆ. ಹೋಗು. ಮೂರ್ಖ ಕಾಗೆ, ಗಾಬರಿ ಮಾಡ್ಬಿಟ್ಟಿಲ್ಲ ನಮ್ಮ ಹತ್ರ ಕೂಗಿ. ನನ್ನ ಮೇಲೆ ಹಾರ್ತೀಯ ನೀನು. ಸುಮ್ನಿರು. ಭೋಜನ. ಆ ಕಪಟಿ ಮುದ್ಕ ನಮ್ಮನ್ನ ತಿನ್ನೋದಿಕ್ಕೆ ಬಿಡ್ಲಿಲ್ಲ. ಅವನಿಗಿಂತ ಈ ಆತ್ಮನೇ ಎಷ್ಟೋ ಒಳ್ಳೇದು. ಆ ಬಕಾಸುರ ಮುದ್ಕ ಬರೋದಿಕ್ ಮುಂಚೆ ನಾವಿದನ್ನ ತಿನ್ಬಿಡೋಣ ಬಾ. ಬೇಗ ಏನು ಆನಂದ ಆಗ್ಬಿಟ್ಟು. ಮಣಿ ನೀನ್ ಯಾಕೆ ತಟ್ಟೆನ ಆ ಕಡೆ ತಳ್ದೆ? ತಟ್ಟೆನ ನಾನ್ ತಳ್ಳದ್ನ? ನಾನು ತಟ್ಟೆನ ತಳ್ಳಿ ನನ್ ಪಾಡಿ ನಾನು ತಿಂತಾ ಇದ್ದೀನಿ.
ನೋಡ್ತೀನಿ, ತಟ್ಟೆ ತಾನಾಗೆ ಹೋಗ್ತಾ ಇದೆ. ಆದ್ರೆ ಈ ತಟ್ಟೆ ಮೇಲೆ ನಮಗ್ ಮಾತ್ರ ಅಧಿಕಾರ ಇರೋದು. ಇದನ್ನ ಹೋಗೋದಕ್ಕೆ ನಾನ್ ಬಿಡಲ್ಲ. ಇರು ಬಂತು ತಿನ್ನು. ಅಯ್ಯೋ ಮಣಿ, ಈ ರತ್ನ ಕಂಬಳಿ ನಮ್ಮ ಸ್ವಾದಿಷ್ಟ ಭೋಜನ ತಿನ್ನೋದಕ್ಕೆ ಪ್ರಯತ್ನ ಇಲ್ಲ ಕಣ ಧ್ವನಿ, ನಾನು ಹಾಗಾಗೋದಿಕ್ ಬಿಡೋದಿಲ್ಲ. ಈ ಊಟದ ಮೇಲೆ ನಮಗ್ ಮಾತ್ರ ಅಧಿಕಾರ ಇರೋದು. ಇರು 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 ಮಣಿ, ಪಾಪ ಸೋತೋಯ್ತು. ದುಷ್ಟ ಹಾಸಿಗೆ, ಸ್ವಾದಿಷ್ಟ ಭೋಜನ. ಈ ಕೆಟ್ಟ ಕಾಗೆ, ಅಯ್ಯಪ್ಪ, ಬಾಗಿಲು ತೆಗಿರೋ. ಗುರುಗಳೇ, ನೀವಿನ್ನ ಜೀವಂತವಾಗೇ ಇದ್ದೀರಾ? ನಾವ್ ಅನ್ಕೊಂಡ್ವಿ. ಮೂರ್ಖರ, ಈ ರೀತಿ ಆತ್ಮ ಯಾವುದೋ ಇಲ್ಲ ಇಲ್ಲಿ. ಈ ರಾಜ ಪುರೋಹಿತ ತಥಾಚಾರ್ಯರೊಂದಿಗೆ ಆಟ ಆಡೋದಕ್ಕೆ ನಾನು ಜೀವಂತವಾಗಿದ್ದೇನೆ ಮತ್ತು ಶಾರೀರಿಕವಾಗಿ ದೃಷ್ಟಿಯಿಂದ ನನ್ನನ್ನು ನಾನು ಇನ್ನೂ ಬಲಶಾಲಿಯನ್ನಾಗಿ ತಯಾರಾಗ್ತಿದ್ದೀನಿ. ತುಚ್ಛರು, ನೀಚ ಪ್ರಾಣಿಗಳ ಅಲ್ಪ ಆಲೋಚನೆ. ಎಂತ ಭವ್ಯವಾದ ಮಂಚ ಸಿದ್ಧವಾಗಿದೆ, ಮತ್ತೆ ನೀವಿಬ್ರು ಇಲ್ಲಿ ಕೂತಿದ್ದೀರಾ. ನಿಮ್ಮಂತ ಮಹಾಜ್ಞಾನಿ 3 ಲೋಕದ ತಾತಾಚಾರ್ಯರು ಉಪಸ್ಥಿತರಿರ್ಬೇಕಾದ್ರೆ ನೀಚ ಪ್ರಾಣಿಗಳಲ್ವಾ ನಾವು ಹೇಗೆ ಹೋಗೋದಕ್ಕಾಗತ್ತೆ? ನೀವೇ ಹೋಗಿ ಆ ಭವ್ಯವಾದ ಮಂಚವನ್ನ ಅಲಂಕರಿಸಿ ಗುರುಗಳೇ. ನಾವು ಖಂಡಿತ ಮಾಡ್ತೀವಿ, ಖಂಡಿತ. ಈ ಬಂಗ್ಲೆಗೆ ಬಂದಾಗ್ಲಿಂದ ಸರಿಯಾಗಿ ಕೂತ್ಕೊಳ್ಳೋಕ್ಕೂ ಅವಕಾಶ ಸಿಗಲಿಲ್ಲ. ಆನಂದವಾಗಿದೆ, ಆನಂದವಾಗಿದೆ. ಅಯ್ಯೋ ಗುರುಗಳೇ, ಭೂಕಂಪ, ಇಲ್ಲ ಭೂಕಂಪ. ಗುರುಗಳೇ, ಭೂಕಂಪ ಅಂತೂ ಬರ್ಲೇ ಇಲ್ವಲ್ಲ. ಇದು ಪ್ರೇತಾತ್ಮದ ನೆರಳು. ಅರೆ, ನನ್ನ ಪ್ರಿಯ ಶಿಷ್ಯರೇ, ಬನ್ನಿ ಇಲ್ಲಿ ನನ್ನ ಜೊತೆ ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಇಲ್ಲ ಗುರುಗಳೇ, ನಾವು ಬರೋದಿಲ್ಲ, ನೀವೇ ವಿಶ್ರಾಂತಿ ತಗೊಳ್ಳಿ. ನಾವು ಇದರಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ನಾವು ಸುರಕ್ಷಿತವಾಗಿರ್ತೀವಿ. ನೀವೇ ವಿಶ್ರಾಂತಿ ತಗೊಳ್ಳಿ. ಗುರುಗಳೇ, ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ದನಿ ಮನಿ ಬಿಡಿಸುವ ನನ್ನನ್ನ. ನಾವು ಬರೋದಿಲ್ಲ ಗುರುಗಳೇ, ನಮಗೆ ಭಯ ಆಗ್ತಿದೆ. ಅಯ್ಯೋ ಮುಟ್ಟಾಳ್ರ, ನನ್ನ ಆಚೆ ತೆಗಿರೋ. ನಾವು ಬರೋದಿಲ್ಲ. ಇಲ್ಲ, ಗುರು ತಥಾಚಾರ್ಯರಿಗೆ, ಗುರು ತಥಾಚಾರ್ಯರಿಗೆ. ಗುರುಗಳೇ, ಗುರುಗಳೇ, ಇಷ್ಟೊತ್ತಲ್ಲಿ ಈ ಜಾಗದಲ್ಲಿ ಪೂಜೆ ಯಾರು ಮಾಡ್ತಿದ್ದಾರೆ? ಅಯ್ಯೋ ಮೂರ್ಖರ, ಇದು ಯಾವುದೋ ಬೇಕು ಅಂತ ಮಾಡ್ತಿರೋ ಧ್ವನಿ ಅಲ್ಲ, ಇದು ಗೆಜ್ಜೆಗಳ ಭೀಕರ ಶಬ್ದ. ಹೌದು ಗುರುಗಳೇ,
ಇದು ನಿಜವಾಗ್ಲೂ ಈ ಗೆಜ್ಜೆ ಶಬ್ದನೇ ಗುರುಗಳೇ? ನೀವು ಏನೋ ನಡೀತಾ ಇರೋ ತರ ಅನಿಸ್ತಾ ಇದೆ. ಬಹುಶಃ ಉಲ್ಟಾ ಕಾಲಲ್ಲಿ. ಇಲ್ಲಿಂದ ಓಡೋಗೋಣ. ನಡಿ ಬಿಡಿ, ಓಡೋಗೋಣ. ನಡಿ ನಡಿ ನಡಿ. ಮಹಾರಾಜರೇ, ಮಹಾರಾಜರೇ, ಏನಾಯ್ತು ಧನಿ ಮನಿ? ಯಾಕಿಷ್ಟು ಗಾಬರಿಗೊಂಡಿದ್ದೀರಾ? ಹಾಗೂ ಗುರುವರ್ಯರಲ್ಲಿ ಅವರು ಬಂಗಲೆಯಿಂದ ಹಿಂತಿರುಗಲಿಲ್ಲವೇ? ಮಹಾರಾಜರೇ, ಅತ್ಯಂತ ಶೋಕದಿಂದ ಇದನ್ನ ಹೇಳಕ್ ಬಯಸ್ತಾ ಇದ್ದೀವಿ. ನಮ್ಮ ಪ್ರಿಯವಾದವರು, ನಮ್ಮ ಪೂಜ್ಯವಾದವರು ತಾತಾಚಾರ್ಯರು ನಮ್ಮನ್ನ ಬಿಟ್ಟು ಹೊರಟೋದ್ರು. ಬಿಟ್ಟು ಹೋದರ? ಪ್ರೇತಾತ್ಮವನ್ನು ನೋಡಿ ಗುರುವರ್ಯರು ಇಷ್ಟು ಭಯ ಬಿದ್ದರ? ನಗರವನ್ನು ಬಿಟ್ಟು ಹೋಗುವ? ಇಲ್ಲ ಮಹಾರಾಜರೇ, ನಗರ ಬಿಟ್ಟು ಹೋಗಿಲ್ಲ. ಅವರು ಈ ಜಗತ್ತನ್ನೇ ಬಿಟ್ಟು ಹೋಗಿದ್ದಾರೆ ಮಹಾರಾಜರೇ. ಸಾಕು, ನಿಲ್ಲಿಸಿ. ಎಂತಹ ಅಶುಭ ಮಾತನಾಡುತ್ತಿದ್ದೀರಿ? ನಮಗೆ ಸ್ಪಷ್ಟವಾಗಿ ಹೇಳಿ. ಮಹಾರಾಜರೇ, ಆ ಮನೆಯಲ್ಲಿ ಖಂಡಿತವಾಗ್ಲೂ ಪ್ರೇತಾತ್ಮ ವಾಸ ಮಾಡ್ತಾ ಇದೆ. ನಾವಿಬ್ರು ನಮ್ ಕಣ್ಣಾರೆ ನೋಡಿದೀವಿ ಮಹಾರಾಜರೇ. ಆ ಮೃತ್ಯು ಆತ್ಮವು ನಮ್ಮ ಗುರುಗಳನ್ನು ಒಳ್ಳೆ ಸ್ವಾದಿಷ್ಟ ಭೋಜನ ತರ ಭಕ್ಷ್ಯ ಮಾಡಿಬಿಡ್ತು. ಹೌದು ಮಹಾರಾಜರೇ. ಸಾಕು, ಅತಿಯಾಯಿತು. ನಗರ ಕೊತ್ವಾಲರೇ, ನೀವು ಈಗಲೇ ಈ ಕ್ಷಣವೇ ಆ ಬಂಗಲೆಗೆ ಹೋಗಿ ಆಚಾರ್ಯ ತಾತಾಚಾರ್ಯರನ್ನು ಕರೆದುಕೊಂಡು ಬನ್ನಿ. ಒಂದ್ ಕಳ್ಳನ್ನೇ ಅವ್ರ ಕೈಲಿ ಹಿಡಿಯಕ್ಕಾಗಿಲ್ಲ, ಇನ್ ಕೊತ್ವಾಲ್ರು ಆತ್ಮನ ಹೇಗ್ ಸಂಭಾಳಿಸ್ತಾರೆ? ಏನದು ಪಂಡಿತ ರಾಮಕೃಷ್ಣ? ಮಹಾಪ್ರಭು, ಏನೋ ಹೇಳುತ್ತಿದ್ದೀರಿ ನೀವು ಅಲ್ಲಿಂದ? ಮಹಾಪ್ರಭು, ನಾನ್ ಕೇವಲ ಇದನ್ ಮಾತ್ರ ಕೇಳ್ತಿದ್ದೆ. ನಮ್ಮ ನಗರದ ಕೊತ್ವಾಲ್ರು ಯಾಕಿಷ್ಟು ದುರ್ಬಲರು? ಅಂದ್ರೆ ನನ್ ಮಾತಿನ ಅರ್ಥ, ಅಷ್ಟೊಂದು ಶಕ್ತಿಶಾಲಿಯಾಗಿರೋ ಮೃತದ ಆತ್ಮದೆದ್ರು ಇವ್ರನ್ ಕಳಿಸೋದು ಸರಿ ಅಲ್ಲ ಅನ್ಸುತ್ತೆ. ನೀವೇ ಸ್ವಲ್ಪ ನೋಡಿ ಮಹಾಪ್ರಭು. ಅವ್ರ ಹೆಸರು ಕೇಳಿ ಅವ್ರ ಮುಖದಲ್ಲಿ ಹೇಗೆ ಕಾಂತಿ ಕ್ಷೀಣವಾಗಿದೆ. ಪಂಡಿತ ರಾಮಕೃಷ್ಣ, ನಾವು ನೀವು ಹೇಳಿದ್ದನ್ನು ಒಪ್ಪುತ್ತೇವೆ. ನೀವಿರುವಾಗ ಬೇರೆ ಯಾರಿಗೋ ಅಲ್ಲಿ ಹೋಗುವ ಅವಶ್ಯಕತೆ ಏನಿದೆ? ನೀವು ಸ್ವತಃ ಅಲ್ಲಿಗೆ ಹೋಗಿ ಬಂಗಲೆಗೆ ಆಚಾರ್ಯ ತಾತಾಚಾರ್ಯರನ್ನು ನಿಮ್ಮೊಂದಿಗೆ ಕರೆದುಕೊಂಡು ಬನ್ನಿ. ನಾನ ಮಹಾಪ್ರಭು? ನೀವೇ ಪಂಡಿತ ರಾಮಕೃಷ್ಣ, ನೀವೇ. ನೀವು ಹಿಂದೆ ಬಹಳಷ್ಟು ಬಾರಿ ತಾತಾಚಾರ್ಯರಿಗೆ ಸಹಾಯ ಮಾಡಿದ್ದೀರಿ. ನಾವು ಬಯಸುತ್ತೇವೆ ಅದು ಹಾಗೆ ಮುಂದುವರಿಯಲಿ ಎಂದು. ಹಾಗಾಗಿ ಈ ಕಾರ್ಯವನ್ನು ನಿಮಗೆ ಒಪ್ಪಿಸುತ್ತಿದ್ದೇವೆ. ನಮಗೆ ಸಂಪೂರ್ಣ ವಿಶ್ವಾಸವಿದೆ ನೀವು ಈ ಬಾರಿಯೂ ಆ ಸಮಸ್ಯೆಗೆ ಪರಿಹಾರ ಹುಡುಕುವಿರಿ ಎಂದು. ಪ್ರತಿ ಬಾರಿಯ ಹಾಗೆ ಪಂಡಿತ ರಾಮಕೃಷ್ಣ, ತರುವಿರಲ್ಲವೇ ಪರಿಹಾರ? ರಾಮ, ರಾಮ, ಬಾಯ್ ಬಿಡೋದಕ್ಕೆ ಏನ್ ಅವಶ್ಯಕತೆ ಇತ್ತು? ನಿನ್ ಜೊತೆಗೆ ಇವಾಗ ನನ್ನನ್ನು ಸಾಯಿಸ್ತೀಯಾ? ಅಯ್ಯೋ, ನಿಧಾನ ಕರಿ. ಎಲ್ಲ ಹೆದರೋಸೋರೆ ಆದ್ರು. ಎತ್ಕೋ ಎತ್ಕೋ. ಏನ್ ಎತ್ಕೋಬೇಕು? ಕೈ ಎತ್ತಿ ಜಲನ್ ಮುಟ್ಟಿ ಪ್ರಮಾಣ ಮಾಡು, ನೀನ್ ಆ ಬಂಗ್ಲೆ ಒಳಗ್ ಹೋಗಲ್ಲ ಅಂತ. ಆದ್ರೆ ನಾನು ಹೋಗ್ಲೇಬೇಕು ಶಾರದಾ. ಯಾಕೆ ಹೋಗ್ಬೇಕು? ಅಮ್ಮ ಅವ್ರಿಗೆ ಹೋಗ್ಬೇಡ ಅಂತ ಹೇಳಿ. ಆ ತಾತಾಚಾರ್ಯರು ಎಲ್ಲಾ ಕೆಲ್ಸಕ್ಕೂ ಅಡ್ಡ ಬರ್ತಾನೆ ಇರ್ತಾರೆ. ನಿನಗ್ ತೊಂದ್ರೆ ಕೊಡೋದಕ್ಕೆ ದಿನ ಒಂದಲ್ಲ ಒಂದ್ ದಾರಿ ಹುಡುಕ್ತಾನೆ ಇರ್ತಾರೆ. ದಿನ ದರ್ಬಾರಲ್ಲಿ ಅವಮಾನ ಮಾಡ್ತಾನೆ ಇರ್ತಾರೆ. ಆದ್ರೂ ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಈಗ ನಿನ್ ಪ್ರಾಣಕ್ಕೆ ಕುಂತ ಅನ್ಕೋತಾ ಇದೀಯಾ? ನಾನ್ ಏನ್ ಮಾಡ್ಲಿ? ಇದು ಮಹಾರಾಜರು ಆದೇಶ. ಅದ್ ನನಗ್ ಗೊತ್ತು. ಆದ್ರೆ ಇನ್ನೊಂದ್ ಮಾತು ಚೆನ್ನಾಗಿ ಗೊತ್ತಿದೆ. ನೀನ್ ಬುದ್ಧಿ ಕೌಶಲ್ಯದಿಂದ ಯಾವ ಕೆಲಸ ಮಾಡಕ್ ಇಷ್ಟ ಇಲ್ವೋ ಅದನ್ನು ತಡಿಬಹುದು ಅಂತ. ಆದ್ರೆ ನೀನ್ ಹಾಗ್ ಮಾಡ್ಲೇ ಇಲ್ಲ. ಆಚಾರ್ಯರಿಗೆ ಸಹಾಯ ಮಾಡೋದು ನನ್ ಕರ್ತವ್ಯ ಶಾರದಾ.
ಅವ್ರು ಯಾರೇ ಆಗಿರ್ಲಿ ಅವರೊಬ್ರು ಮನುಷ್ಯ. ಮಹಾಕಾಳಿ ನನಗೆ ಇದಕ್ಕೋಸ್ಕರನೇ ಆಶೀರ್ವಾದ ಮಾಡಿದ್ದು, ಯಾರೇ ಮನುಷ್ಯ ಕಷ್ಟದಲ್ಲಿದ್ರು ಸಹಾಯ ಮಾಡ್ಬೇಕು ಅಂತ. ಇಲ್ಲ ಇಲ್ಲ, ಆಚಾರ್ಯರಿಗೆ ಏನಾದ್ರೂ ಆದ್ರೆ ನಾನು ಏನು ಉತ್ತರ ಕೊಡ್ಲಿ ಮಹಾಕಾಳಿಗೆ? ಲಾಮ, ನಿಜವಾಗ್ಲೂ ಮನೇಲಿ ಪ್ರೇತಾತ್ಮ ಇತ್ತಂದ್ಲೇ? ಈ ಮೃತಾತ್ಮ ಪ್ರೇತಾತ್ಮ ಅಂತ ಏನು ಇಲ್ಲ, ಇದೆಲ್ಲ ಕಾಲ್ಪನಿಕ ಮಾತು ಅಷ್ಟೇ. ಆ ಕಪಟಿ ತಾತಾಚಾರ್ಯರು ಯಾರನ್ ಬೇಕಾದ್ರೂ ಮೂರ್ಖನನ್ನಾಗಿ ಮಾಡ್ತಾರೆ. ಆದ್ರೆ ಅವ್ರಿನ್ನೂ ಬಂದೇ ಇಲ್ಲ. ಅಂದ್ರೆ ಯಾವ್ದೋ ದೇವ ಅವ್ರಿಗೇನೋ ಖಂಡಿತ ಮಾಡಿರ್ಲೇಬೇಕು. ನಾನ್ ನಿನ್ನೆಲ್ಗೂ ಹೋಗಕ್ ಬಿಡಲ್ಲ. ನೀನು ನನ್ ಸ್ವಾಮಿ, ನೀನೇ ನನ್ ಜೀವನ, ನೀನೇ ನನ್ನ ಸರ್ವಸ್ವ. ನಾನಿನ್ನೆಲ್ಲೂ ಹೋಗಕ್ ಬಿಡಲ್ಲ. ಅಲ್ವಾ ಅಲ್ವಾ, ನೀನ್ ಈ ತರ ಯಾಕೆ ಮಾಡ್ಬಾರ್ದು ಶಾರದಾ? ನೀನು ಕೂಡ ನನ್ ಜೊತೆನೆ ಬಂದ್ಬಿಡು. ನಾನ್ಯಾಕ್ ನಿನ್ ಜೊತೆ ಬರ್ಬೇಕು? ನನ್ ಮಾತಿನ ಅರ್ಥ, ನಾನು ಬರಲ್ಲ, ನೀನು ಹೋಗೋ ಅಗತ್ಯ ಇಲ್ಲ. ಅರ್ಥ ಆಯ್ತು, ನನಗೆಲ್ಲ ಅರ್ಥ ಆಯ್ತು, ನನಗೆಲ್ಲ ಅರ್ಥ ಆಯ್ತು. ಎಲ್ಲರೂ ಭಯ ಪಡ್ತಿದ್ದೀರಾ, ಯಾರು ಬರಲ್ಲ, ಏನು ತೊಂದ್ರೆ ಇಲ್ಲ, ನಾನು ಒಬ್ನೇ ಹೋಗ್ತೀನಿ. ತಾಯಿ ಮಹಾಕಾಳಿ, ನನ್ನನ್ನು ಮೃತಾತ್ಮ ಮಾಡ್ಬೇಡ ಸಾಕು. ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವ್ರು ಇರೋವರೆಗೂ ನಿಮ್ಗೆಲ್ಲ ಹೆದರೋ ಅಗತ್ಯ ಏನಿದೆ? ಇವ್ರಿದಾರಲ್ಲ, ಇವ್ರು ನಿನ್ ಜೊತೆ ಬರ್ತಾರಂತೆ. ಇವ್ರು ಒಬ್ರೇ ಅವತ್ತ ದೆವ್ವನ ಎದುರಿಸಿರೋರಲ್ವಾ? ಆ ಆತ್ಮ ಇವ್ರಿಗೆ ಇನ್ನೇನ್ ತಾನೇ ಮಾಡುತ್ತೆ? ಎಂತ ಮಾತು ಕಾಳಿ ಅಮ್ಮ, ಧನ್ಯವಾದ ಧನ್ಯವಾದ. ನಿನಗೆ ಧನ್ಯವಾದ ಹೇಳ್ತಿದ್ದೀನಮ್ಮ, ನಿನಗೆ ಹೇಳ್ತಿದ್ದೀನಿ. ನೀನ್ ಈ ತರ ಹೇಳದ್ಮೇಲೆ ಇಡೀ ಪ್ರಪಂಚದ ಒಳ್ಳೆ ಅಮ್ಮ ನೀನು. ನನಗನ್ನಿಸ್ತಿದೆ ನಾನ್ ನಿಜವಾಗ್ಲೂ ಜೀವಂತವಾಗಿ ವಾಪಸ್ ಬರ್ತೀನಿ ಅಂತ. ಅಮ್ಮ, ಬಂಗ್ಲೆಯಲ್ಲಿ ನನ್ ಜೊತೆಲೇ ಇರು ಆಯ್ತಾ? ಸರಿ. ಶಾರದಾ ನೋಡಿದ್ಯಾ ನೀನು? ಕಾಣಿಸ್ತೇನೆ ಇಲ್ಲ. ನನ್ಗನ್ಸುತ್ತೆ ಹೋಗ್ಬಿಟ್ಲೇನೋ. ಅಯ್ಯೋ ಅಮ್ಮ, ಅಮ್ಮ, ಅಯ್ಯೋ, ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ಎತ್ಕೋ ಎತ್ಕೋ. ಏನ್ ಎತ್ಕೋಬೇಕು? ಈ ಗಂಟೆ ಎತ್ಕೋ. ಏನಿದೆ ಇದ್ರಲ್ಲಿ? ಊಟ ಇದೆ. ಬಂಗ್ಲೆಲ್ ಹಸುವಾದ್ರೆ ಊಟಕ್ಕೆ ಏನ್ ಮಾಡ್ತೀಯಾ? ಯಾರು? ನಮ್ ಎಲ್ರಿಗೂ. ಆದ್ರೆ ನೀವಿಬ್ರು ಇಲ್ಲೇ ಇರ್ತೀನಿ ಅಂದ್ರಲ್ಲ? ಇಲ್ಲ, ನನ್ ಮನೇಲಿರಲ್ಲ. ನಂಗ್ ತುಂಬಾ ಭಯ ಆಗತ್ತೆ. ಹೆದರ್ಕೊಳಕ್ ಏನಿದೆ? ಗುಂಡಪ್ಪ ಇದ್ದಾನಲ್ಲ ನಿನ್ ಜೊತೆ. ಇವ್ನ ಚಿಕ್ಕ ಹುಡ್ಗ. ಇವ್ನ ಇದ್ರೆ ಏನಾಗ್ಬೇಕು, ಇಲ್ದೇ ಇದ್ರೆ ಏನಾಗ್ಬೇಕು? ಚಿಕ್ಕ ಹುಡ್ಗ ಇವನು ಮಹಾಪುರುಷ. ಇವನು ಮಹಾಪುರುಷ ಒಬ್ನೇ ಇರ್ತಾನೆ, ಮತ್ತೆ ಮನೆ ರಕ್ಷಣೆನೂ ಕೂಡ ಮಾಡ್ತಾನೆ. ಏನ್ ಗುಂಡಪ್ಪ? ನಾನಿನ್ ಮಾತ್ಗೆ ಮಲ್ಲಾಗಲ್ಲ. ಸರಿ ಸರಿ ಸರಿ, ನನ್ ಜೊತೆನೆ ಬಾ. ಆದ್ರೂ ಅಲ್ಲಿ ಏನು ಮಾತಾಡೋ ಹಾಗಿಲ್ಲ. ನನ್ನೇನ್ ಹುಚ್ಚ ಅನ್ಕೊಂಡಿದ್ಯಾ? ಆ ಪ್ಲೇತಾತ್ಮ ಜೊತೆ ಹೋಗಿ ನಾನು ಮಾತುಗೆ ಆಗೋದಿಕ್ಕೆ? ನಿನಗೆ ಎಷ್ಟು ಸಲ ಹೇಳೋದು ಈ ಭೂತ ಪ್ರೇತ ಅಂತ? ಏನು ಇಲ್ಲ, ಏನು ಇಲ್ಲ, ಏನು ಇಲ್ಲ. ಅದಂತೂ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ವಾಹ್, ಎಷ್ಟು ದೊಡ್ಡದಾಗಿದೆ ಈ ಬಂಗ್ಲೆ. ನನಗೆ ಭಯಾನಕವಾಗಿದೆ. ನನಗ್ ಭಯ ಆಗ್ತಿದ್ದಲ್ಲ ಅಮ್ಮ. ನನಗೂ ಅಷ್ಟೇ.